ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತೊಂದು ಬೆಂಡೆಕಾಯಿ ಪಲ್ಯದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ಬೆಂಡೆಕಾಯಿನ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ. ಒಂದು ಈರುಳ್ಳಿ, 2 ಟೊಮೆಟೊ ಹಾಕಿದ್ದೆ, ಒಂದು 4-5 ಅಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ, 2 ಟೊಮೆಟೊನ ಕಟ್ ಮಾಡಿಟ್ಟಿದ್ದೆ. ಹಾಗೆ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೆ. ನೋಡಿ, ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಅದನ್ನು ನೀರೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡಿಟ್ಟಿರೋದು. ಈಗ ಇದಕ್ಕೆ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡು ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ. ನಂತರ ಸಾಸಿವೆ, ಜೀರಿಗೆ, ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ನಾನು ಮಾಡಿ ತೋರಿಸ್ತಾ ಇದ್ದೆ. ಒಗ್ಗರಣೆ ತಯಾರಾದ ನಂತರ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೆ. ನೋಡಿ, ಇದನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸುಮಾರು ವಿಧಾನದಲ್ಲಿ ಮಾಡ್ತಿರ್ಬೋದು, ಒಮ್ಮೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿಯೇ ಮಾಡಿ ತೋರಿಸ್ತಾ ಇದ್ದೆ ನಾನು. 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈಗ ಈರುಳ್ಳಿ ಮತ್ತು ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಮೆತ್ತಗಾಗುವ ಹಾಗೆ. ನಾನಿಲ್ಲಿ ಬೆಂಡೆಕಾಯಿಯನ್ನು ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಹಾಕ್ತಾ ಇದ್ದೆ. ನೋಡಿ, ಒಬ್ಬೊಬ್ಬರು ಬೆಂಡೆಕಾಯಿಯನ್ನು ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಪಲ್ಯನ ಮಾಡ್ಕೊಳ್ತಾರೆ. ಈ ರೀತಿಯೂ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ, ನೋಳೇನೂ ಅನಿಸಲ್ಲ, ಏನಿಲ್ಲ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪಟ್ಟಂತ ಮಾಡ್ಕೊಳ್ಬೋದು ಇದನ್ನ. ಈಗ ಈರುಳ್ಳಿ ಟೊಮೆಟೊ ಮೆತ್ತಗಾಗ್ತಾ ಇದ್ದಂಗೆ ಹಚ್ಚಿಟ್ಕೊಂಡಂಥ ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು 1 ನಿಮಿಷ ಇದನ್ನು ಎಣ್ಣೆಯಲ್ಲಿನೇ ನಾನೀಗ ಫ್ರೈ ಮಾಡ್ಕೊಳ್ತೇನೆ. ಅಂದರೆ ಈರುಳ್ಳಿ ಟೊಮೆಟೊ ಜೊತೆಗೆ ನಾನು ಬೆಂಡೆಕಾಯಿಯನ್ನು ಫ್ರೈ ಮಾಡ್ಕೊಳ್ತಾ ಇರೋದು. ತುಂಬ ಹೊತ್ತು ಫ್ರೈನೂ ಮಾಡ್ಕೊಳ್ಳಲ್ಲ, ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಇದಕ್ಕೆ ನೀರು ಹಾಕದೇ ನಾನು ಪಲ್ಯನ ಮಾಡ್ತಾ ಇರೋದು ಇವತ್ತು. ಬೆಂಡೆಕಾಯಿಗೆ ನಾವು ನೀರು ಹಾಕಿ ಪಲ್ಯ ಮಾಡಿದರೆ ತುಂಬ ನೋಳಿ ಆಗಿಬಿಡುತ್ತೆ. ಸಣ್ಣ ಉರಿ ಇಟ್ಟು ಅದನ್ನು ಬೇಯಿಸ್ಕೊಳ್ಬೇಕು. ಆವಾಗ ಅದನ್ನು ಸೌಟಲ್ಲಿ ಮಗ್ಚಾಡ್ಕೊಂಡು ಅದನ್ನು ಕೆಳಗಡೆ ತಳ ಹಿಡಿದ ರೀತಿಯಲ್ಲಿ ಅದನ್ನು ಪಲ್ಯನ ಮಾಡಿಕೊಂಡ್ರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ಮುಚ್ಚಿಬಿಟ್ಟು ಮತ್ತೆ ಬೇಯಿಸ್ಕೊಳ್ತಾ ಇದ್ದೆ. ನೋಡಿ, ಈಗ ಇನ್ನೊಮ್ಮೆ ನೋಡ್ಕೊಳ್ಳೋಣ. ಅದು ಕೆಳಗಡೆ ತಳ ಹಿಡಿದಿರುತ್ತೆ, ಹಾಗಾಗಿ ಅದನ್ನು ಸೌಟಲ್ಲಿನೇ ನಾವು ಮಗ್ಚಾಡ್ತಾ ಇರಬೇಕಾಗತ್ತೆ, ನೋಡ್ಕೊಳ್ಬೇಕು. ದಪ್ಪ ತಳ ಇರುವ ಪಾತ್ರೆ ಆದರೆ ಬೇಗನೆ ಹತ್ಕೊಳ್ಳಲ್ಲ, ಇದು ಎಣ್ಣೆಯಲ್ಲೇ ಬೆಂದುಬಿಡುತ್ತೆ. ನಾನೀಗ ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ಹಸಿ ತೆಂಗಿನಕಾಯಿ ತುರಿ ಇದು. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಅಥವಾ ಇಷ್ಟ ಇಲ್ಲ ಅಂದರೆ ಹಾಗೇ ಮಾಡ್ಕೊಳ್ಬೋದು. ಒಮ್ಮೆ ತೆಂಗಿನಕಾಯಿ ತುರಿಯನ್ನು ಹಾಕಿನೇ ಮಾಡಿ ನೋಡಿ, ರುಚಿನೂ ಸಖತ್ತಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ ನಾನು ಮುಚ್ಚಿ ಬೇಯಿಸ್ಕೊಳ್ತೇನೆ. ಈಗ ಮತ್ತೆ ಇದೀಗ ಕಂಪ್ಲೀಟಾಗಿ ಬೆಂದಿಲ್ಲ, ಒಂದು 3/4% ಆಗುವಷ್ಟು ಬೆಂದಿದೆ ಬೆಂಡೆಕಾಯಿ. ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ. ಆವಾಗ ಉಪ್ಪು ಹಾಕಿದ್ದೆ, ಮತ್ತೆ ಇದಕ್ಕೆ ಉಪ್ಪು ಹಾಕ್ತಾ ಇರೋದು ನಾನು. ಅಂದರೆ ಕಡಿಮೆ ಅನಿಸಿದೆ, ಈರುಳ್ಳಿಗೆ ಮತ್ತು ಟೊಮೆಟೊಗೂ ಹಾಕಿದ್ದೆ ನಾನು. ಮತ್ತು ನೋಡಿಕೊಂಡು ಹಾಕ್ಕೊಳ್ಬೇಕು, ತುಂಬ ಜಾಸ್ತಿನೂ ಆಗಬಾರ್ದು. ಈಗ ಇದನ್ನು ಮುಚ್ಚಿ ಮತ್ತೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ ಬೆಂಡೆಕಾಯಿ, ಚೆನ್ನಾಗಿ ಬೆಂದಿದೆ. ಈಗ ಸಣ್ಣ ಉರಿ ಇಟ್ಟು ಬೇಯಿಸೋದ್ರಿಂದ ತಳನೂ ಹಿಡಿಯಲ್ಲ. ಆವಾಗ ನಾವು ಸೌಟಲ್ಲಿ ಈ ರೀತಿ ಅದನ್ನು ಮಗ್ಚಾಡ್ಕೊಳ್ತಾ ಇರಬೇಕು. ಈಗ ನಾನಿಲ್ಲಿ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕ್ಕೊಳ್ತೇನೆ. ಈ ಖಾರದ ಪುಡಿಗೆ ನಾವೆಲ್ಲ ಮಸಾಲೆಗಳನ್ನು ಹುರಿದು ಹಾಕಿ ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಈ ಥರ ಪಲ್ಯ ಮಾಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಇದು. ಅದನ್ನು ಒಂದು ದಿನ ನಾನು ಆ ಒಂದು ಖಾರದ ಪುಡಿ ಮಾಡಿರುವಂಥ ವಿಡಿಯೋವನ್ನು ಕೂಡ ಶೇರ್ ಮಾಡ್ತೇನೆ. ಈಗ ಎಷ್ಟು ನೋಡಿಕೊಂಡು ನಿಮ್ಮ ಖಾರಕ್ಕೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಒಂದು 1/4 kg ಬೆಂಡೆಕಾಯಿ ಇದೆ ಇಲ್ಲಿ. ನೋಡಿ, ಈಗ ಇದನ್ನು ಖಾರ ಎಲ್ಲ ಹಾಕಿ ಮತ್ತೆ ನಾನು ಒಂದು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಬಿಟ್ಟು ಅದನ್ನು ಸಣ್ಣ ಉರಿ ಇಟ್ಟು ಬೇಯಿಸ್ಕೊಂಡಿದ್ದೆ, ಅಂದರೆ ಖಾರ ಎಲ್ಲ ಹೊಂದ್ಕೊಳ್ಳುವ ಹಾಗೆ. ಈಗ ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ. ನೋಡಿ, ಚೆನ್ನಾಗಿ ಉದ್ರಾಗಿ ಬಂದಿದೆ, ನೋಳೇನೇ ಅನಿಸಲ್ಲ, ಏನಿಲ್ಲ. ಸೂಪರಾಗಿ ಟೇಸ್ಟು ಕೊಡುತ್ತೆ, ಚಪಾತಿಗೆ ರೋಟಿಗೆ ಸಖತ್ತಾಗಿರುತ್ತೆ ಇದು. ಈಗ ನಾನೀಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಮೇಲ್ಗಡೆ ನೀವು ಕೊತ್ತಂಬರಿ ಸೊಪ್ಪಿದ್ದರೆ ಹಾಕ್ಕೊಳ್ಬೋದು, ಅಥವಾ ಹಾಗೇನೂ ಮಾಡ್ಕೊಳ್ಬೋದು. ನಾನೀಗ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ, ಎಷ್ಟು ಸೂಪರಾಗಿ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ ವೀಕ್ಷಕರೇ. ಇದೇ ರೀತಿ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಈಗ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.